ಇನ್ನು ಪುಷ್ಪಾ 2 ಸಿನಿಮಾ ಬಿಡುಗಡೆ ವೇಳೆ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ ಬಳಿ ಕಾಲ್ತುಳಿತಕ್ಕೆ ಸಿಕ್ಕು ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸದನದಲ್ಲಿ ಗುಡುಗಿದ್ದಾರೆ. ಇನ್ನು ರೇವಂತ್ ರೆಡ್ಡಿ ಮಾತಿಗೆ ಬೇಸರಗೊಂಡ ಅಲ್ಲು ಅರ್ಜುನ್ ದಿಢೀರ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಅಲ್ಲು ಅರ್ಜುನ್ರ ದಿಢೀರ್ ಸುದ್ದಿಗೋಷ್ಠಿಯ ಹಿಂದಿನ ಅಸಲಿ ಕಾರಣ ಏನು? ಅಲ್ಲು ಅರ್ಜುನ್ ಫೈರಿಂಗ್ ಸ್ಟೇಟ್ಮೆಂಟ್ ಏನು? ಅದರ ರಿಪೋರ್ಟ್ ಇಲ್ಲಿದೆ. ಪುಷ್ಪಾ 2 ರಿಲೀಸ್ ವೇಳೆ ದುರಂತ ಕಿಚ್ಚು. ಅಲ್ಲು ಅರ್ಜುನ್ ವಿರುದ್ಧ ಮತ್ತೆ ಸಿಎಂ ರೇವಂತ್ ರೆಡ್ಡಿ ಕಿಡಿ. ಕಾಲ್ತುಳಿತಕ್ಕೆ ನಟ ಕಾರಣ ಅಂತ ಸದನದಲ್ಲಿ ಘರ್ಜನೆ. ಪುಷ್ಪಾ 2 ಪ್ರೀಮಿಯರ್ ಶೋ ವೇಳೆ ಕಾಲ್ತುಳಿತ ಪ್ರಕರಣ ಸಂಬಂಧ ಸಿನಿಮಾ ರಂಗ ಮತ್ತು ವಿಪಕ್ಷಗಳ ಮೇಲೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಫ್ಲವರ್ ಅಲ್ಲ ಫೈರ್ ಆಗಿದ್ದಾರೆ. ಸದನದಲ್ಲಿ ಸಾಕ್ಷಿಯಾಗಿ ತಮ್ಮ ಸರ್ಕಾರದ ನಡೆಯನ್ನ ಪೊಲೀಸರನ್ನ ಸಮರ್ಥಿಸಿಕೊಂಡಿದ್ದಾರೆ. ಥಿಯೇಟರ್ ಕಡೆ ಹೋಗಬೇಡಿ ಎಂದು ಪೊಲೀಸರು ಹೇಳಿದ್ರು. ಅಲ್ಲು ಅರ್ಜುನ್ ಕೇಳಲಿಲ್ಲ. ಕಾಲ್ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿ ಮಗು ಆಸ್ಪತ್ರೆ ಸೇರಿ 11 ದಿನಗಳಾದ್ರೂ ಹೀರೋ ಆಗ್ಲಿ ಚಿತ್ರತಂಡವಾಗ್ಲಿ ಕುಟುಂಬಸ್ಥರನ್ನ ಭೇಟಿ ಮಾಡಲಿಲ್ಲ. ಇದು ಯಾವ ರೀತಿಯ ಮಾನವೀಯತೆ ಅಂತ ಪ್ರಶ್ನಿಸಿದ್ದಾರೆ. ಸಿಎಂ ರೇವಂತ್ ರೆಡ್ಡಿಗೆ ಅಲ್ಲು ಅರ್ಜುನ್ ಕೌಂಟರ್. ಥಿಯೇಟರ್ ಮುಂದೆ ರೋಡ್ ಶೋ ಮಾಡಿಲ್ಲ. ಅಲ್ಲು ಅರ್ಜುನ್ ಬಂಧನವನ್ನ ಸಿಎಂ ರೇವಂತ್ ರೆಡ್ಡಿ ಸಮರ್ಥಿಸಿಕೊಂಡ್ರು. ಈ ಬೆನ್ನಲ್ಲೇ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡ ನಟ ಅಲ್ಲು ಅರ್ಜುನ್ ಸಿಎಂ ಹೇಳಿಕೆಗೆ ಬೇಸರ ವ್ಯಕ್ತಪಡಿಸಿದ್ರು. ನನ್ನ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಿದೆ. ನನ್ನ ವ್ಯಕ್ತಿತ್ವ ಹರಣ ನಡೆದಿದೆ. ತುಂಬಾ ಕೀಳು ಮಟ್ಟಕ್ಕೆ ಇಳಿದು ಮಾತನಾಡಿದ್ದಾರೆ. ಇದು ಸರಿಯಲ್ಲ ಎಂದಿದ್ದಾರೆ. ನಾನು ಥಿಯೇಟರ್ಗೆ ಹೋಗಲು ಪೊಲೀಸರ ಅನುಮತಿ ಇತ್ತು. ಮಹಿಳೆ ಸತ್ತಿದ್ದು ಗೊತ್ತಾಗಿದ್ದೇ ಮರುದಿನ. ಕೇಸ್ ಆದ ಕಾರಣ ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡಲು ಆಗಲಿಲ್ಲ ಅಷ್ಟೇ ಎಂದು ವಿವರಣೆ ನೀಡಿದ್ದಾರೆ. ಇನ್ನು ನಾನು ಯಾವುದೇ ಸರ್ಕಾರವನ್ನಾಗಲಿ ಯಾವುದೇ ರಾಜಕಾರಣಿಯನ್ನಾಗಲಿ ದೂರುವುದಿಲ್ಲ ಎಂದು ಅಲ್ಲು ಅರ್ಜುನ್ ಸ್ಪಷ್ಟನೆ ನೀಡಿದ್ದಾರೆ. ಇತ್ತ ರೇವಂತ್ ರೆಡ್ಡಿ ಮಾತ್ರ ಘಟನೆಗೆ ಅಲ್ಲು ಅರ್ಜುನ್ನೇ ನೇರ ಕಾರಣ ಎಂದು ಆರೋಪಿಸುತ್ತಿದ್ದಾರೆ. ಇದು ಎಲ್ಲಿಗೆ ಹೋಗಿ ತಲುಪಲಿದೆ ಅನ್ನೋದನ್ನ ಕಾದು ನೋಡೋಣ. ಧನು ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.